ಈ ಒಂದು ಜೆಮ್ಸ್ ಅನ್ನ ಯಾವ ಮೆಟಲ್ ಕಾಂಬಿನೇಷನ್ ಅಲ್ಲಿ ಧರಿಸೋದು ಬೆಸ್ಟ್ ಅಂತ ಅನ್ಸುತ್ತೆ? ಯಾಕೆಂದ್ರೆ ಕೆಲವೊಂದು ಜೆಮ್ಸ್ ಕೆಲವೊಂದು ಮೆಟಲ್ ಜೊತೆ ಮ್ಯಾಚ್ ಮಾಡಿದ್ರೆ ಅದು ನೆಗೆಟಿವ್ ಎಫೆಕ್ಟ್ ಕೂಡ ಆಗ್ಬೋದು. ಹಾಗಾಗಿ ಯಾವ ಮೆಟಲ್ ಸಾಮಾನ್ಯವಾಗಿ ಬಳಸಬೇಕು? ಸೊ ವೆರಿ ಗುಡ್ ಕ್ವಶನ್. ಎಷ್ಟೋ ಕಸ್ಟಮರ್ ಬಂದ್ಬಿಟ್ಟು ಕೇಳ್ತಾರೆ ನನಗೆ, ಸರ್ ನಾವು ಗೋಲ್ಡ್ನಲ್ಲಿ ವೇರ್ ಮಾಡಬೇಕು ಅಥವಾ ಸಿಲ್ವರ್ನಲ್ಲಿ ವೇರ್ ಮಾಡಬೇಕು ಅಥವಾ ಪಂಚಲೋಹನಲ್ಲಿ ವೇರ್ ಮಾಡಬೇಕು. ನೋಡಿ, ಈಸಿಯೆಸ್ಟ್ ವೇನಲ್ಲಿ ನಾನು ನಿಮಗೆ ಹೇಳ್ತೀನಿ ಅಂದರೆ ರೂಬಿ, ಯೆಲ್ಲೋ ಸಫೈರ್ ಆ್ಯಂಡ್ ಹವಳ, ಈ 3 ಜೆಮ್ಸನ್ನು ನೀವು ಗೋಲ್ಡ್ನಲ್ಲಿ ನೀವು ವೇರ್ ಮಾಡ್ಬೋದು. ಆರಾಮಾಗಿ ಗೋಲ್ಡ್ ವೇರ್ ಮಾಡ್ಬೋದು. ಅಥವಾ ಪಂಚಲೋಹನಲ್ಲಿ ನೀವು ಕೂಡ ವೇರ್ ಮಾಡ್ಬೋದು. ಸ್ಪೆಷಲಿ ಕೋರಲ್ ಜೆಮ್ಸ್ಟೋನ್, ಕೋರಲ್ ಆ್ಯಂಡ್ ರೂಬಿ ಜೆಮ್ಸ್ಟೋನ್, ಮೇನ್ಲಿ ಕೋರಲ್ ಜೆಮ್ಸ್ಟೋನ್ ನೀವು ಕಾಪರ್ನಲ್ಲಿ ವೇರ್ ಮಾಡ್ಬೋದು, ಪಂಚಲೋಹನಲ್ಲಿ ವೇರ್ ಮಾಡ್ಬೋದು ಅಥವಾ ಗೋಲ್ಡ್ನಲ್ಲಿ ಕೂಡ ವೇರ್ ಮಾಡ್ಬೋದು. ಸೆಕೆಂಡ್ ಕ್ವಶನ್, ಡೈಮಂಡ್, ಬ್ಲೂ ಸಫೈರ್ ಆ್ಯಂಡ್ ಮುತ್ತು, ಈ 3 ಜೆಮ್ಸನ್ನು ನೀವು ಸಿಲ್ವರ್ನಲ್ಲಿ ವೇರ್ ಮಾಡೋದು ತುಂಬ ಶ್ರೇಷ್ಠ ಅಂತ ನಾವು ಹೇಳ್ತೀವಿ. ಸಿಲ್ವರ್ ಇಲ್ಲ ಅಂದರೆ ನೀವು ವೈಟ್ ಗೋಲ್ಡ್ನಲ್ಲಿ ಅಥವಾ ಪ್ಲಾಟಿನಮ್ನಲ್ಲಿ ಕೂಡ ನೀವು ಜೆಮ್ಸನ್ನು ವೇರ್ ಮಾಡ್ಬೋದು. ಥರ್ಡ್, ಗೋಮದಕ ಕ್ಯಾಟ್ಸಿ ಪರ್ಲ್, ಗೋಮದಕ ಕ್ಯಾಟ್ಸಿ ಜೆಮ್ಸನ್ನು ನೀವು ಗೋಲ್ಡ್ನಲ್ಲಿ ನೀವು ಕೂಡ ವೇರ್ ಮಾಡ್ಬೋದು ಅಥವಾ ಸಿಲ್ವರ್ನಲ್ಲಿ ಕೂಡ ಈ ಜೆಮ್ಸನ್ನು ನೀವು ವೇರ್ ಮಾಡ್ಬೋದು. ಅದು ಸಬ್ಸ್ಟಿಟ್ಯೂಟ್ ಜೆಮ್ಸನ್ನು ಕೂಡ, ಎಕ್ಸಾಂಪಲ್ ರೂಬಿದು ಸಬ್ಸ್ಟಿಟ್ಯೂಟ್ ಜೆಮ್ಸನ್ನು ಕೂಡ ನೀವು ಗೋಲ್ಡ್ನಲ್ಲಿ ನೀವು ಕೂಡ ವೇರ್ ಮಾಡಬಹುದು.